8ನೇ ತರಗತಿಯ ಅಧ್ಯಾಯ 1ರ ಮೇಲಿನ ಕೆಲವು ಅನ್ವಯಿಕ ಪರಿಕಲ್ಪನೆಗಳನ್ನು ನೋಡ್ತಾ ಇದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ ಗಾಳಿ ಹೇಗೆ ಒತ್ತಡ ಉಂಟು ಮಾಡುತ್ತದೆ ಎಂಬುದನ್ನು ಕೆಲವು ದೈನಂದಿನ ಉದಾಹರಣೆಗಳ ಮೂಲಕ ನೋಡ್ತಾ ಸಾಗೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ನಮಗೆ ಗೊತ್ತಿದೆ ಗಾಳಿ ಅತಿ ಸಣ್ಣ ಕಣಗಳಿಂದ ನಿರ್ಮಿತವಾಗಿದೆ ಎಂದು. ಈ ಕಣಗಳನ್ನು ನಾವು ಅಣುಗಳು ಎಂದು ಕರೆಯುತ್ತೇವೆ. ಅಷ್ಟೇ ಅಲ್ಲ, ಈ ಗಾಳಿಯ ಕಣಗಳು ಸದಾ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಚಲನೆಯಲ್ಲಿರ್ತವೆ. ಈ ಚಲಿಸುವ ಗಾಳಿಯ ಕಣಗಳು ಯಾವುದಾದರೂ ಮೇಲ್ಮೈ ಅಥವಾ ಪಾತ್ರೆಯ ಗೋಡೆಯ ಮೇಲೆ ತಾಗಿದಾಗ ಅವು ಬಲವನ್ನು ಉಂಟು ಮಾಡ್ತವೆ. ಆ ಒತ್ತುವ ಬಲವನ್ನು ನಾವು ಗಾಳಿಯ ಒತ್ತಡ ಎಂದು ಕರೆಯುತ್ತೇವೆ. ಅಂದರೆ ಒಂದ್ಯಾವುದೋ ವಸ್ತುವಿಗೆ ಬಂದು ಗಾಳಿ ತಾಕ್ತು ಅಂದಾಗ ಅದೇನು ಮಾಡುತ್ತೆ ಅಂದರೆ ಆ ವಸ್ತುವಿನ ಗೋಡೆಯ ಮೇಲೆ ಬಲವನ್ನು ಉಂಟು ಮಾಡುತ್ತೆ. ಆ ಒತ್ತುವ ಬಲ, ಅದನ್ನೇನದು ಒತ್ತದಲ್ಲ, ಆ ಬಲವನ್ನೇ ನಾವು ಗಾಳಿಯ ಒತ್ತಡ ಅಥವಾ ಏರ್ ಪ್ರೆಷರ್ ಎಂದು ಕರೆಯುತ್ತೇವೆ. ಇನ್ನು ಇದಕ್ಕೆ ಸಂಬಂಧಿಸಿದಂಗೆ ವಾಯುಮಂಡಲದ ಒತ್ತಡ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಂಬುದು ಕೂಡ ತಮ್ಮ ಗಮನಕ್ಕಿರಬಹುದು. ಭೂಮಿಯನ್ನು ಸುತ್ತುವರಿದಿರುವ ಗಾಳಿಯೂ ಕೂಡ ಒತ್ತಡವನ್ನು ಉಂಟು ಮಾಡುತ್ತದೆ. ಇದನ್ನೇ ನಾವು ವಾಯುಮಂಡಲದ ಒತ್ತಡ ಅಥವಾ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಂದು ಕರೆಯುತ್ತೇವೆ. ಇನ್ನು ನಿತ್ಯ ಜೀವನದಲ್ಲಿ ಹಲವಾರು ಉದಾಹರಣೆಗಳು ಗಾಳಿ ಹೇಗೆ ಒತ್ತಡ ಉಂಟು ಮಾಡುತ್ತದೆ ಎಂಬುದನ್ನು ನಾವು ನೋಡುವುದಾದರೆ, ವೆರಿ ಸಿಂಪಲ್ ಎಕ್ಸಾಂಪಲ್, ಬಲೂನು ಉಬ್ಬುವುದನ್ನು ಪ್ರತಿಯೊಬ್ಬರು ಗಮನಿಸಿರ್ತೇವೆ. ಬಲೂನಿಗೆ ನಾವು ಗಾಳಿಯನ್ನು ತುಂಬಿದಾಗ ಗಾಳಿ ಏನು ಮಾಡುತ್ತೆ ಅಂದರೆ ಆ ಬಲೂನಿನ ಗೋಡೆಯ ಮೇಲೆ ಒತ್ತಡವನ್ನು ಉಂಟು ಮಾಡುವುದರಿಂದ ಬಲೂನ್ ಕೂಡ ಉಬ್ಬುತ್ತಾ ಹೋಗುವುದನ್ನು ನಾವು ಗಮನಿಸ್ತೇವೆ. ಇನ್ನೊಂದು ಒಳ್ಳೆಯ ಉದಾಹರಣೆ ಅಂದರೆ ಸ್ಟ್ರಾ ಬಳಸಿ ಜ್ಯೂಸ್ ಕುಡಿಯುವುದು. ಅಂದರೆ ನಾವು ಸ್ಟ್ರಾದೊಳಗಿನ ಗಾಳಿಯನ್ನು ಎಳೆಯುವಾಗ ಹೊರಗಿನ ವಾಯು ಒತ್ತಡ ಜ್ಯೂಸನ್ನು ಏನು ಮಾಡುತ್ತೆ ಅಂದರೆ ಮೇಲಕ್ಕೆ ತಳ್ಳುವುದನ್ನು ನಾವು ಗಮನಿಸ್ತೇವೆ. ನಂತರ ಉದಾಹರಣೆ ಸೈಕಲ್ ಪಂಪ್. ಇದು ಕೂಡ ಕಾಮನ್ ಎಕ್ಸ್ಪೀರಿಯನ್ಸ್. ಸೈಕಲ್ ಪಂಪ್ ಏನು ಮಾಡುತ್ತೆ ಅಂದರೆ ಸೈಕಲ್ ಪಂಪ್ನಿಂದ ನಾವು ಗಾಳಿಯನ್ನು ಒತ್ತಿದಾಗ ಆ ಗಾಳಿ ಟಯರ್ ಒಳಗೆ ತಳ್ಳಲ್ಪಡುತ್ತೆ. ಗಾಳಿಯ ಒತ್ತಡದಿಂದಾಗಿ ಅಲ್ಲೇನಾಗುತ್ತೆ ಅಂದರೆ ಟಯರ್ ತುಂಬ ಗಟ್ಟಿ ಆಗ್ತಾ ಹೋಗುವುದನ್ನು ನಾವು ಗಮನಿಸ್ತೇವೆ. ಫುಟ್ಬಾಲ್ ಅಥವಾ ಬಾಸ್ಕೆಟ್ಬಾಲ್, ತಮಗೆ ಗೊತ್ತಿದೆ, ಗಾಳಿ ತುಂಬಿದ ನಂತರ ಈ ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ಗಳು ತುಂಬ ಗಟ್ಟಿ ಆಗ್ತಾ ಹೋಗುವುದನ್ನು ನಾವು ಗಮನಿಸ್ತೇವೆ. ಏಕೆಂದರೆ ಗಾಳಿ ಒಳಗಿನಿಂದ ಒತ್ತಡವನ್ನು ಉಂಟು ಮಾಡುವುದೇ ಅದಕ್ಕೆ ಕಾರಣ. ಅಷ್ಟೇ ಅಲ್ಲ, ಕೆಲವು ಸ್ಪ್ರೇ ಬಾಟ್ಲಿಗಳನ್ನು ನಾವು ನೋಡುವುದಾದರೆ ಸುವಾಸನೆಯುಕ್ತ ದ್ರವಗಳಿರ್ಬೋದು ಅಥವಾ ಸ್ಯಾನಿಟೈಸರ್ ಸ್ಪ್ರೇಗಳಿರ್ಬೋದು, ಇವೆಲ್ಲವೂ ಕೂಡ ಗಾಳಿಯ ಒತ್ತಡದಿಂದಲೇ ಅವು ಹೊರಗೆ ಬರುವುದನ್ನು ನಾವು ಗಮನಿಸ್ತೇವೆ. ಒಟ್ಟಾರೆಯಾಗಿ ಬಲೂನ್ ಇರ್ಬೋದು, ಸ್ಟ್ರಾ, ಪಂಪ್, ಸೈಕಲ್ ಪಂಪ್ನಿಂದ ನಾವು ಟಯರ್ಗೆ ಹವಾ ತುಂಬಿಸುವುದಿರ್ಬೋದು, ಫುಟ್ಬಾಲ್ ಅಥವಾ ಇನ್ನುಳಿದಂಥ ಬಾಸ್ಕೆಟ್ಬಾಲ್ಗಳಿಗೆ ಗಾಳಿಯನ್ನು ತುಂಬಿಸುವುದಿರ್ಬೋದು, ಈ ಎಲ್ಲವೂ ಕೂಡ ಉದಾಹರಣೆಗಳು ಗಾಳಿಯ ಮೇಲ್ಮೈಗಳ ಮೇಲೆ ಒತ್ತುವ ಮೂಲಕ ಒತ್ತಡ ಉಂಟು ಮಾಡುವುದನ್ನು ತೋರಿಸ್ತವೆ ಎಂದು ನಾವು ಹೇಳ್ತೀವಿ. ಈ ರೀತಿ ಇನ್ನೂ ಹಲವಾರು ಪರಿಕಲ್ಪನೆಗಳನ್ನು ಗಮನಿಸ್ತಾ ಹೋಗೋಣ. ಧನ್ಯವಾದಗಳು.